ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಕೆಲವೊಂದು ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ಬೆಳಗ್ಗೆ ಬಂದಿದ್ದೀನಿ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ತೋಟ. ಯಾಕಂದರೆ ಬೆಳಗ್ಗೆ ಎಲ್ಲ ಮಂಜು ಬಿದ್ದಿದೆಯಲ್ಲ, ಹಂಗಾಗಿ ಮಂಜಿನ ಹನಿ ತುಂಬ ಚೆನ್ನಾಗಿ ಹುಲ್ಲು ಮೇಲೆ ಕೂತ್ಕೊಂಡಿದೆ. ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಇದ್ದಂಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಸ್ವಲ್ಪ ಇದು ಹೆಸ್ರು ಕಾಳು ಅಂತವಲ್ಲ, ಹೆಸ್ರು ಕಾಳು ಹಾಕಿದ್ದೆ. ಎಲ್ಲ ಮೊಳಕೆಗಳು ಬರ್ತಾ ಇದ್ದಾವೆ. ಬಿಂದಿಗೆ ಹೂವು, ಅದನ್ನು ಸ್ವಲ್ಪ ಮೊಳಕೆಗಳು ತಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಅದು ಬಿಡಿಸ್ತಾ ದೊಡ್ಡದಾಗುತ್ತೆ. ಹೂವು ಬಿಡಿಸಿದ್ರೇ ಚೆನ್ನಾಗಿ ಗುಂಪಾಗಿ ಬರೋದು. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲೆಲ್ಲ ಪಾಟ್ಗಳಲ್ಲಿ ಇಟ್ಟಿದ್ದೀನಿ. ಸೇವಂತಿಗೆ ನೋಡಿ, ಮೊನ್ನೆ ತಂದಿಟ್ಟಿದ್ದು ಎಷ್ಟೊಂದು ಹೂವು ಬಂದುಬಿಟ್ಟಿದೆಯೋ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಲೈನ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಒಂದು ಚಿಕ್ಕ ಪಟ ಅಷ್ಟೇ, ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಎಲ್ಲ ತುಳಸಿ ಗಿಡಗಳು ಹಾಕಿದ್ದೀನಿ ಫ್ರೆಂಡ್ಸ್. ಬಿಡಿಸ್ಕೊತಾ ಇರ್ತೀನಿ, ಹಂಗಾಗಿ ಗುಂಪಿಗೆ ಬರ್ತಾ ಇರುತ್ತೆ. ಗುರುವಾರ ಬಿಡಿಸ್ಕೊಂಡು ನೀಟಾಗಿ ಪೋಣಿಸ್ಬಿಟ್ಟು, ಇಲ್ಲ ಪೋಣಿಸೋದು ಇಲ್ಲ ಕಟ್ಟೋದು ಮಾಡಿ ದೇವ್ರಿಗೆ, ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಅದಕ್ಕೆ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ತುಳಸಿ ಗಿಡ ಚೆನ್ನಾಗಿ ಬೆಳೆಸ್ಬೇಕಾದ್ರೆ ನೋಡಿ, ಈ ಕುಡಿಗಳಿರುತ್ತಲ್ಲ, ಇದನ್ನ ಬಿಡಿಸ್ಕೊತಾ ಇರಬೇಕು. ಇದನ್ನ ಬಿಡಿಸ್ಕೊತಾ ಇದ್ರೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರೋಕ್ಕೆ. ಇಲ್ಲಾಂದರೆ ಅದು ಉದ್ದಕ್ಕೆ ಹೋಗ್ಬಿಟ್ಟು ಹೆಂಗಂದರೆ ಹಂಗೆ ಬೆಳ್ಕೊಂಬಿಡುತ್ತೆ. ನೋಡಿ, ಚೆನ್ನಾಗಿ ಕುಡಿಗಳು ಬಿಡಿಸ್ಕೊತಾ ಇದ್ದರೆ ಗುಂಪಿಗೆ ಬರುತ್ತೆ. ನೋಡಿ, ನಾನು ವಾರಕ್ಕೊಂದ್ಸಾರಿ ಎಲ್ಲ ಬಿಡಿಸ್ಕೊತಾ ಇರ್ತೀನಿ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ, ಚೆನ್ನಾಗಿ ಬೆಳ್ಕೊಂಡಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ನೋಡಿ, ಇಲ್ಲಿ ತುಳಸಿ ಗಿಡ, ಇದನ್ನೂ ಅಷ್ಟೇ ಚೆನ್ನಾಗಿ ಬಿಡಿಸ್ಕೊತಾ ಇರ್ತೀನಿ. ಬಿಡಿಸ್ಕೊಂಡ್ರೇ ನೀಟಾಗಿ ಬರೋದು. ತುಳಸಿ ಗಿಡ ವನ ಥರ ಮಾಡೋಣ ಅಂತೇಳ್ಬಿಟ್ಟು, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತಲ್ಲ. ಔಷಧಿ ಗಿಡನೂ ಹೌದು, ಪೂಜೆಗೂ ಡೈಲಿ ಸಿಗುತ್ತೆ, ಬೇಕಾದರೆ ಕಿತ್ಕೊಂಡ್ರೆ. ನೋಡಿ ಫ್ರೆಂಡ್ಸ್, ಕೀಳ್ತಾ ಇದ್ದರೆ ಗುಂಪಿಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ನಿಂಬೆ ಹುಲ್ಲು ಟೀ ಮಾಡ್ಕೊಳ್ಳೋಕ್ಕೆ ಮೊನ್ನೆ ತಾನೇ ತುಂಬ ಕಟ್ ಮಾಡಿದೆ, ಚೆನ್ನಾಗಿ ಬರ್ತಾಯಿದೆ. ಇದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂದರೆ ಮಂಜು, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಿಂಬೆ ಹುಲ್ಲು ಅಂತಾರಲ್ಲ, ಟೀ ಮಾಡ್ಕೊತಾರೆ. ಇದು ಒಂದು ಗಿಡ ಇಟ್ಟಿದ್ದೀನಿ, ದೊಡ್ಡದಾಗಿ ಬಂದುಬಿಟ್ಟಿದೆ. ಇದು ಕಟ್ ಮಾಡಿ ಟೀಗೆ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರಬ್ಬರ್ ಪ್ಲಾಂಟ್. ಇದು ಮನೆಯಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ, ಹಂಗಾಗಿ ಇದು ತೋಟದಲ್ಲಿ ತಂದಿಟ್ಟ ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಒಂದೊಂದು ಎಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ. ನೋಡಿ, ಪಾಟಲ್ಲಿ ನಾವು ಬೆಳೆಸಿದ್ರೆ ಎಷ್ಟು ಗಿಡ ಇರುತ್ತೆ, ಅದೇ ನೆಲಕ್ಕೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್, ಇದು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಕೆಳಗಡೆ ನೋಡಿ ಹೂವುಗಳ ಥರ, ಅದೆಲ್ಲ ಎಲೆನೇ ಹೂವು ಥರ ಕಾಣಿಸುತ್ತೆ. ನೋಡಿರಿ, ಸೈಡೆಲ್ಲ ಕಟ್ ಮಾಡಿಬಿಟ್ಟು ಈ ಕಡೆ ಆ ಕಡೆ ಎಲ್ಲ ಬಿಟ್ಟಿದೆ, ಆದ್ರೂ ಕೆಳಗಡೆ ಬರ್ತಾ ಇರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ, ಹಂಗೆ ಮೇಲಕ್ಕೆ ಹೋಗಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಇದು ರಬ್ಬರ್ ಪ್ಲ್ಯಾಂಟು. ನೋಡಿ, ಎಲೆಗಳು ನೋಡಿ ಫ್ರೆಂಡ್ಸ್, ಎಷ್ಟು ಅಗಲ ಇದ್ದಾವೋ ನೋಡಿ, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈ ಚೆಂಡು ಹೂವು ಕಟಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ ನಾವು ಚೆಂಡು ಹೂವುದು ಕಟಿಂಗಲ್ಲಿ ಬೆಳೆಸ್ಬೋದು ಅಂತ. ಕಡ್ಡಿಗಳು ಮುರಿದು ನೋಡಿ ಪಾಟ್ಗಳಲ್ಲಿ ಇಟ್ಟಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕಡ್ಡಿಗಳಲ್ಲಿ ಬೆಳೆಸಿರೋದು ಇದು. ಆಲ್ರೆಡಿ ಹೂವನ್ನು ಬಿಟ್ಟಿದೆ. ನೋಡಿ, ನಾವು
ನಾವು ಕಡ್ಡಿ ಮುರಿದಿಟ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ಒಂದು ಗಿಡ ಇದ್ದರೆ 10 ಗಿಡ ಮಾಡ್ಕೋಬೋದು. ಹೂವಿಂದನೇ ಬೇಕು ಅಂತೇನಿಲ್ಲ ಗಿಡ ಮಾಡ್ಕೊಳ್ಳೋದು, ಹೂವಿಂದನೇ ಬೀಜದಿಂದ ಮಾಡ್ಕೋಬೋದು, ಕಡ್ಡಿಯಿಂದನೂ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಒಂಥರ ಕೃಷ್ಣ ತುಳಸಿ ಅಂತೇಳ್ಬಿಟ್ಟು ನಾನು ಗೇಟ್ ಪಕ್ಕದಲ್ಲೇ ತುಳಸಿ ಗಿಡಗಳಿಟ್ರೆ ಚೆನ್ನಾಗಿ ಬರುತ್ತೆ, ಅದ್ರ ಜೊತೆಗೆ ಸೊಳ್ಳೆಗಳು ಎಲ್ಲ ಬರಲ್ಲ ಅಂತೇಳ್ಬಿಟ್ಟು ಈ ಥರ ಲೈನ್ ಮಾಡಿ ಇಟ್ಟಿದ್ದೀನಿ. ಇದೊಂದು ಕಲರು ಕೃಷ್ಣ ತುಳಸಿ, ಇದು ಚೆನ್ನಾಗಿ ಬರ್ತಾಯಿದೆ. ದಾಸವಾಳ ಕಡ್ಡಿಗಳಿಟ್ಟಿದ್ದೆ ಫ್ರೆಂಡ್ಸ್, ಒಳ್ಳೆ ಕಲರ್ ಇತ್ತು, ಕೆಂಪು ಕಲರು ಕಡ್ಡಿಗಳಿಟ್ಟಿದೆ, ಅದನ್ನು ಚೆನ್ನಾಗಿ ಚಿಗುರು ಬರ್ತಾಯಿದೆ ನೋಡಿ. ನಾವು ದಾಸವಾಳ ಕಡ್ಡಿಗಳಿಂದನೂ ಕಟಿಂಗ್ ಮಾಡಿ ಬೆಳೆಸ್ಕೋಬೋದು. ಕಟಿಂಗ್ ಇಡೋವಾಗ ನಾವು ಮೇಲ್ ತುದಿ ಭಾಗದಲ್ಲಿ ಸ್ವಲ್ಪ ಸಗಣಿ ಇಟ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬೇಗ ಬರುತ್ತೆ ಫ್ರೆಂಡ್ಸ್ ನೋಡಿ. ಇಲ್ಲಿನೂ ಹಾಕಿದ್ದೀನಿ ತುಳಸಿ. ಇದು ಒಂಥರ ದೊಡ್ಡ ಗಿಡ ಆಗಿಬಿಟ್ಟಿದೆ, ಇದರಲ್ಲಿ ಬಿಡಿಸ್ಕೊತಾ ಇರ್ತೀನಿ. ಇಲ್ಲೊಂದು ಹೂವಿನ ಗಿಡ ಹಾಕಿದ್ದೆ, ಹೂವೆಲ್ಲ ಆಗೋಗಿದೆ. ಅದ್ರ ಪಕ್ಕದಲ್ಲಿ ಅಲಸಂದ್ರಿ ಬಂದುಬಿಟ್ಟಿದೆ. ಕಾಯೆಲ್ಲ ಬಿಟ್ಟ ಮೇಲೆ ಕಿತ್ತಾಕೋಣ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ನೋಡಿ. ಅಲಸಂದ್ರಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಬರ್ತಾನೆ ಇರುತ್ತೆ. 1-2 ಬೀಜ ಬಿದ್ದರೆ ಸಾಕು, ಹಂಗೆ ಬೆಳ್ಕೊಳ್ಳುತ್ತೆ ಅಲಸಂದ್ರಿ ಕಾಯಿ. ತುಂಬ ಕಾಯಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.